ಅದರಲ್ಲೂ ಇವತ್ತಿನ ಈ ವ್ಯವಸ್ಥೆ ಈ ಒಂದು ಬಂಡವಾಳಶಾಹಿಗಳ ಕೈಯಲ್ಲಿ, ಅದರಲ್ಲೂ ಮುಖ್ಯವಾಗಿ ವ್ಯಾಪಾರಿಗಳ ಕೈಯಲ್ಲೇ, ಅದಕ್ಕೆ ಮುಖ್ಯವಾಗಿ ಈ ಕಾರ್ಪೊರೇಟ್ ಕೈಯಲ್ಲಿ ಸಿಕ್ಕಿದ್ರಿಂದಾಗೆ ಉದ್ಯೋಗಗಳು ನಿಮ್ಗೆ ಬೇಕಾದ್ರೆ ಮಾಡಿರಿ, ಬೇಡದ್ರೆ ಬಿಡ್ರಿ ಅನ್ನೋದು ಸ್ಥಿತಿ ಇವತ್ತದ. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕರಾಗಿದ್ದು, ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಇದ್ದು 10 ತಾಸು ಮಾಡಲಿಕ್ಕೆ ಹೊರಟದ. ಅದಕ್ಕೆ ನಮ್ಮ ಸರ್ಕಾರ ಆದರೂ ಸಹಿತ ಚಿಂತನೆ ಮಾಡಲಿಕ್ಕೆ ಏನು ಮಾಡೋದು ಅಂತೇಳಿ ಅದಕ್ಕೇನು ಡಿಸ್ಕಷನ್ ಕರೆದಿದ್ದರು. ರೋಹಿಣಿ ಸಿಂಧೂರಿ ಅವರು, ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ಅವರು, ಅವರ ಅಧ್ಯಕ್ಷತೆಯಲ್ಲಿ ಕೈಗಾರಿಕಾ ಉದ್ಯಮಗಳನ್ನು, ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳನ್ನು ಕರೆದು ಮಾತಾಡಿಸಿ ನೋಡಿದರು. ಆದರೆ ಅದು ಯಶಸ್ವಿ ಆಗಲಿಲ್ಲ. ಈಗ ಒಂದು ತುರ್ತು ಬಟ್ ಅದು ಕಾನೂನು ಮಾತ್ರ ಮಾಡೋ ದಿಶೆಯಲ್ಲೇ ರಾಜ್ಯ ಸರ್ಕಾರ ಮುಂದುವರಿಬಹುದೇನೋ ಅಂತ ಅನ್ನಿಸ್ತದೆ. ಯಾಕಂದ್ರೆ ಅವರು ಸಹಿತ ಇವತ್ತು ಅನುಭವಿಸಿದಾರೆ ಆ ಫೇಲ್ಯೂರನ್ನು. ಮತ್ತು ಈ ದೇಶದ ಅನೇಕ ಆರ್ಥಿಕ ಸೋಲಿಗೆ ನಮ್ಮ ಕಾರ್ಮಿಕರ ಒಂದು ಸಹಕಾರ ಇಲ್ಲದ್ದು ಸಹಿತ ಅಷ್ಟೇ ಕಾರಣ ಅನ್ನೋದನ್ನು ನಾವು ಮರಿಬಾರ್ದು. ಯಾಕಂತಂದ್ರೆ ನಾವು ಒಬ್ಬರು ಟೀಕಾ ಮಾಡೋದು ಭಾಳ ಸುಲಭ, ಅದು ನಾವು ಅದು ಸ್ವತಃ ಹೇಳಿದಾಗ ಗೊತ್ತಾಗ್ತದೆ ಏನೇನು ಪ್ರಾಬ್ಲಮ್ಗಳು ಆಗ್ತಾವೆ ಅಂತೇಳಿ. ಇದು ಎಲ್ಲರೂ ಕೂಡಿ ಮಾಡಿದ್ರೆ ಸಾಧ್ಯದ. ಕಾರ್ಮಿಕರಿಗೆ ಉದ್ಯೋಗ ಬೇಕಂದ್ರೆ ಪ್ರಾಮಾಣಿಕವಾಗಿ 8 ತಾಸು ದುಡಿಲಿ, ಅವರು ಕರೆಕ್ಟಾಗಿ ದುಡಿದ್ರೆ ಲಾಭ ಆಗಿ ಆಗ್ತದೆ. ಕರೆಕ್ಟಾಗಿ ಮನಸ್ಸು ಕೊಟ್ಟು ಪ್ರೀತಿಯಿಂದ ನಮ್ಮ ಉದ್ಯೋಗ ಮಾಡಿದ್ರೆ. ಅದೇ ಕಾಲಕ್ಕೆ ಈ ಕಾರ್ಖಾನೆ ಮಾಲೀಕರಾದರೂ ಸಹಿತ ಅವ್ರು ಮನುಷ್ಯರಪ್ಪ, ಅವರು ಏನಪ್ಪ ಅಂದ್ರೆ ಪ್ರಾಣಿಗಳಲ್ಲ ಅನ್ನೋ ತಿಳ್ಕೊಂಡು ಮಾನವೀಯವಾಗಿ ವರ್ತನೆ ಮಾಡಿ ಅವ್ರು ಬದುಕುವಷ್ಟಾದರೂ ಅವ್ರಿಗೆ ಪೇಮೆಂಟ್ ಮಾಡೋದು. ಅವ್ರಿಗೆ ಎಷ್ಟು ಬೇಕಾಗ್ಬೋದು ಒಂದು ಕುಟುಂಬ ಜಗೋದಕ್ಕೆ, ಗಂಡ ಹೆಂಡತಿ ಮಕ್ಕಳಿಗೆ ಅಷ್ಟಾದರೂ ಅವ್ರು ದುಡಿಸ್ಕೊಂಡು ಪೇಮೆಂಟ್ ಮಾಡುವಂಥದ್ದು, ಕರೆಕ್ಟ್ ಟೈಮ್ ಪೇಮೆಂಟ್ ಮಾಡುವಂಥದ್ದು ಆಗಬೇಕಾಗ್ತದೆ. ಅದೆಲ್ಲ ಕೂಡಿ ಆದಾಗ ಸಾಧ್ಯದ. ಮತ್ತಿನ್ನು ಮರಳಿ ಮತ್ತು ಕಾನೂನುಗಳನ್ನ ಹಿಂದಿನಂಗೆ ಆಗಲಿ ಅದ ಮೋಸ್ಟ್ ಪ್ರಾಬಬ್ಲಿ ಈಗಿನ ಪರಿಸ್ಥಿತಿ ನೋಡಿದರೆ ಆಗಲಿಕ್ಕಿಲ್ಲ. ಅದಕ್ಕೆ ಕಾರ್ಮಿಕರು ಮೊದಲು ತಾವು ಉಳಿದು ನೋಡ್ಬೇಕಾಗ್ಯದ. ತಾವು ಉಳಿದ್ರೆ ಮತ್ತೇನು ಮಾಡ್ಲಿಕ್ಕೆ ಬರ್ತದೆ ಮುಂದೆ, ಮತ್ತು ಲಾಭ ಆಗೋಂಗೆ ಮಾಡಿ ತೋರಿಸ್ಬೇಕಾಗ್ಯದ. ಜೊತೆಗೆ ಇವರು ಸಹಿತ ದುಡ್ಡು ಹಾಕಿದವರು ಸಹಿತ ಒಳ್ಳೆ ಮಾರ್ಕೆಟ್